పోలీస్ ఆఫీసర్ అనగానే కొమ్ములు ముల్చున్నాయరా కొడక. మనోహర్, ఏమైందిరా? ఏమైందిరా నీకు? ఏమైందిరా? తమ్ముడికి యాక్సిడెంటా? చెప్పండి రా. లేదన్నా, ఎవరో గ్రౌండ్ లో కొట్టి పడేశారన్నా. ఎవడ్రా నా తమ్ముడిని, ఈ దామోదర్ తమ్ముడిని కొట్టి పడేసిన దమ్మున్న మగాడు ఈ ఆంధ్రాల? కర్ణాటక పోరాడనా, పేరు చందు. నా కొడక, అడ్రస్ చెప్తావురా? వాడు అర్ధ గంట లోపల నా ముందు ఉండాలి. అలాగే అన్నా. ఆగు! వాడి వంటి మీద మీ చేతులు పడొద్దు. ఆ బద్మాష్ గాని నేనే నరకాలి. ఓల్డ్ సిటీ దాదా దామోదర్ మనుషులు రా. చెప్పరా, ఆ చందుగాడు ఎక్కడ? చెప్పు బే. నాకు తెలీదు. అది పట్టుకరా. ఆ చందుగాడు ఎక్కడరా? ఆ చందుగాడు ఎక్కడ? చెప్పండి. ಚಂದು, ದಾಮೋದರ್ ಕಡೆಯವರು ನಿನ್ನನ್ನು ಹುಡುಕ್ತಿದಾರೆ. ಅವ್ರು ಬರೋದ್ರೊಳಗೆ ನೀ ಹೊರಟೋಗೋ. ದಾಮೋದರಿಗೆ ಎಲ್ಲಿ ಸಿಗ್ತಾನೆ? ಓಲ್ಡ್ ಸಿಟಿ. ఎవడ్రా నువ్వు? ಚಂದು. ಚಂದು ಅನ್ನೋನ್ ಸಿಕ್ಕಿದ್ರೆ ಮಧ್ಯಸ್ಥಲ್ಲಿ ಎಲ್ಕೊಂಬನ್ನಿ ಕೊಚ್ಚಾಕ್ತೀನಿ ಅಂದೆ ಅಂತಲ್ಲ, ಅದೇ ಚಂದು. ನಿನ್ ಭಾಷೆಯಲ್ಲಿ ಹೇಳ್ತೀನಿ ಕೇಳು. ಚಂದು అనేవాడు కనపడితే నడు రోడ్లు ఈడ్చుకురన్రా, నరుకుతాను అన్నావే, అదే చందు. నరేష్, మీ వాడు కొట్టాడే నరేష్, నా ఫ్రెండ్. ఎవరు లేని అనాథ, చదువులోనూ స్పోర్ట్స్లోనూ నంబర్ వన్. వాడు చేసిన తప్పల్లా ఒకటేనా, హాకీ మ్యాచ్కి అపోనెంట్ కాలేజ్ ఛాంపియన్ అన్న మీ తమ్ముడితో ఫైనల్స్ దాకా రావటం. డెఫినెట్గా నరేష్ గెలుస్తాడు, డెఫినెట్. అలాంటి అనుమానం ఉన్నప్పుడు విత్డ్రా అవ్వమంటే అయ్యేవాడు. ఎందుకంటే మనోహర్ నీలాంటి గూండా తమ్ముడు కాబట్టి. 6 కలిసి నరేష్ని కాళ్ళు చేతులు విరిగేలా దారుణంగా కొట్టారు. మళ్ళీ వాడు లేచి నడవటమే కష్టం. ఆ పెయిన్ ఎలా ఉంటుందో తెలియాలనే మీ వాడిని కొట్టాను. మిగతా 5 ఈ పాటికి హాస్పిటల్లో చేరుంటారు. అది జరిగింది అಷ್ಟೇ. ಬರ್ತೇನೆ.
అంత దమ్ముంటే నా ఇంటికి వచ్చి నా తమ్ముడినే కొట్టానని నాతోనే చెప్తావురా కర్ణాటక నా కొడుక. రేయ్ నరకండ్రా నా కొడుకుని. ಕನ್ನಡನಾ? ಜೈ ಕನ್ನಡ. ಅನ್ಕೊಡಿ. ಮಗನೇ, ಏನಂದ ನಿಮ್ಮ ಅಣ್ಣ? ಕರ್ನಾಟಕನ ಕೊಡ್ಕಾನ? ಇದು ಕೊಡ ಕರ್ನಾಟಕ ಪವರು. ನಿಮ್ಮ ಏರಿಯಾಗೆ ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ. ದಮ್ಮಿದ್ರೆ ಅಡ್ರೆಸ್ ಬರ್ತಿದ್ದೀನಿ. ನಿಮ್ಮ ಅಣ್ಣಂಗೆ ಬರಕ್ಕೆ ಹೇಳು. ಹೋಗಿ ಹೇಳ ಕೀಚಡ ನನ್ನ ಮಕ್ಕಳ. ಏನೋ ಒಂದು ಸಲ ಆಗಿದ್ರೆ ನಡೆಯೋ ಮನುಷ್ಯ ಎಡುತ್ತಾನೆ ಅಂತ ಸುಮ್ಮನಿರ್ಬೋದಾಗಿತ್ತು. ಯಾವಾಗ ಯಾರ ಮನೆಗೆ ಬರ್ತಾರೋ ಅನ್ನೋ ಭಯದಲ್ಲಿ ಬದುಕೋದಾಗೋಯ್ತು ನಮ್ಮ ಹಣೆ ಬರ. ಒಂದು ದಿವಸ ಕಾಲೇಜ್ನಲ್ಲಿ ಗಲಾಟೆ, ಇನ್ನೊಂದು ದಿವಸ ರಸ್ತೆನಲ್ಲಿ ಗಲಾಟೆ, ಮತ್ತೊಂದು ದಿವಸ ಮಿನಿಸ್ಟರ್ ಮಗನಿಗೆ ಹೊಡೆದು ಬಂದ ಅಂತ. ಈಗ ನೋಡಿದ್ರೆ ದಾಮೋದಂಗೆ ಹೊಡೆದು ಬಂದಾನೆ. ಅವನು ಮಹಾ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ. ಛೇ, ಆ ಎಸ್ ಪಿಗೆ ಫೋನ್ ಮಾಡಿ ಈ ಮನೆಯಲ್ಲಿ ಒಂದು ಮರ್ಡರ್ ಮಾಡಬೇಕು, 2 ಗಂಟೆ ಕಣ್ಣು ಮುಚ್ಕೊಂಡಿರಿ ಅಂತ ಹೇಳ್ತಾನೆ. ಆ ಎಸ್ ಪಿ ಪರಿಚಯ ಇದ್ದಿಲ್ಲ ಪರವಾಗಿಲ್ಲ, ಹೇಳ್ತಾ ಹೋದ್ರೆ ಇವನ ಕತೆ ಒಂದು ಮೆಗಾ ಸೀರಿಯಲ್ ಆಗುತ್ತೆ. ಈಗೇ ನಾನು ಹೋಗ್ಲೇಬೇಕಾ? ಪ್ರೋಗ್ರಾಮ್ನಲ್ಲಿ ಬದಲಾವಣೆನೇ ಇಲ್ಲ. ನಾನೀಗಾಗಲೇ ನಿಮ್ಮ ಭಾವನೆಗೆ ಫೋನ್ ಮಾಡಿ ಯಾವ್ದಾದ್ರು ಕಾಲೇಜ್ನಲ್ಲಿ ಅಡ್ಮಿಷನ್ಗೆ ವ್ಯವಸ್ಥೆ ಮಾಡು ಅಂತ ಹೇಳಿದ್ದೀನಿ. ಹೋಗು. ನನಗೇನಂತೆ, ಈ ಕಾಲೇಜ್ ಇಲ್ಲ ಅಂದ್ರೆ ಇನ್ನೊಂದು ಕಾಲೇಜ್. ಆಮೇಲೆ ಸೆಂಟಿಮೆಂಟ್ ಪ್ಲೇ ಮಾಡಿ ನೀನು ಇಲ್ಲದೆ ಇರೋದಕ್ಕೆ ಆಗಲ್ಲ. ವಾಪಸ್ ಬಂದ್ರೆ ನಾನು ಬರಲ್ಲ ಅಷ್ಟೇ. ನೀನು ಬರಬೇಕಾದ್ದೇ ಇಲ್ಲ. ನಾನು ನಿಮ್ಮನ್ನು ಕೇಳಿಲ್ಲ, ಅಮ್ಮನ್ ಕೇಳಿದ್ದು. ನನಗೂ ಬೇಕಾಗಿಲ್ಲ, ನೀನ್ ಹೋಗಬಹುದು. ಮೊದಲೇ 3 ಸತಿ ಕಳಿಸಿ 3 ಸತಿ ವಾಪಸ್ ಕರ್ಸ್ಕೊಂಡಿದ್ದೆ. ಈ ಸಲ ಏನಾರು ನೀನು? ಖಂಡಿತವಾಗ್ಲೂ ಕರ್ಸಲ್ಲಪ್ಪ, ನೀನ್ ಧಾರಾಳವಾಗಿ ಹೋಗ್ಬಹುದು. ಖಂಡಿತವಾಗ್ಲೂ ನಾನು ಹೋಗೇ ಹೋಗ್ತೀನಿ. ಅಟ್ಲೀಸ್ಟ್ 1 ವೀಕ್ ಆದ್ರೂ ಇರ್ಬೋದಲ್ವೇನೆ? ಇಲ್ಲ, ಹೈದರಾಬಾದ್ ಅಲ್ಲ, ಇದ್ರ ಹಿಂದೆ ಕೇಳಿದ್ದೆ, ಈಗ ಕಣ್ಣಾರೆ ನೋಡ್ದೆ. ಅಯ್ಯೋಯ್ಯೋ, ಎಲ್ಲಿ ನೋಡಿದ್ರು ರೌಡಿಸಂ. ನಡು ರೋಡಲ್ಲಿ
ಅಷ್ಟು ಜನರನ್ನ ರಾಕ್ಷಸನ್ ತರ ಹೊಡೆದಿದ್ದಾನೆ. ಇಲ್ಲ ಅದೆಲ್ಲ ಮಾಮೂಲಮ್ಮ. ಇಂಥದ್ದೆಲ್ಲ ನನ್ನಿಂದ ನೋಡೋಕ್ ಆಗಲ್ಲ ಅಂಕಲ್. ನೆಕ್ಸ್ಟ್ ಹಾಲಿಡೇಸ್ಗೆ ನಾನಂತೂ ಇಲ್ಲಿಗೆ ಬರಲ್ಲ. ಇವಳನ್ನೇ ಬ್ಯಾಂಗ್ಳೂರಿಗೆ ಕಳ್ಸಿ. ಮಾಮ ಬಂದೇ ಇಲ್ಲ. ಖಂಡಿತ ಬರ್ತಾರೆ ತಾನೆ? ಬರ್ತಾನೆ. ಟ್ರೈನ್ ಲೇಟ್ ಆಗಿದ್ಯೋ ಏನೋ. ಒಂದ್ ವೇಳೆ ಟ್ರೈನ್ ಲೇಟ್ ಆಗಿದ್ರು ಅದಕ್ಕೂ ಇವನ್ ಕಿತಾಪತಿನೇ ಕಾರಣ ಆಗಿರುತ್ತೆ. ಎಷ್ಟಪ್ಪ? 135 ರೂಪಾಯಿ ಕೊಡಿ. ಯಾಕೆ ಏನ್ ಬೆಂಗಳೂರಿಗೆ ಹೊಸಬ ಅನ್ಕೊಂಡ್ಯಾ? ಹೇಳಿದಷ್ಟು ಕೊಡಯ್ಯ. ಏಯ್ ಬಂದ ಅಂತ ಅನ್ಸುತ್ತೆ ನಿಮ್ ಮಾವ. ಅವನು ಬದ್ಲಾಗಲ್ಲ. ಪಂಚು ಪಂಚು ಏನ್ ಬಾಬಾ? ಅಲ್ಲಿಂದ ನಮ್ಮಪ್ಪ ನಿಮ್ಮನ್ ನಂಬ್ಕೊಂಡು ಇವನ್ ಉದ್ಧಾರ ಆಗ್ಲಿ ಅಂತ ಇಲ್ಲಿ ಕಳ್ಸಿದಾರೆ. ನೀವು ಯಮ್ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದೀರಾ? ನಿಮ್ಮಪ್ಪ ಎಮ್ಮೆನ ಬೆಳ್ಳಗ್ ಮಾಡು ಅಂತ ಇಲ್ಲಿ ಕಳಿಸ್ತಾರೆ. ಅದು ಸಾಧ್ಯ ಇಲ್ಲ ಅಂತ ಗೊತ್ತಿದ್ಮೇಲೆ ಯಾಕೆ ಪ್ರಯತ್ನ ಪಡ್ಬೇಕು? ಏ ಬಾಬಾ, ಐ ಆಮ್ ಸಾರಿ, ಐ ಆಮ್ ಸಾರಿ. ಅಕ್ಕ ತಲೆ ಸುತ್ತದೆ ಕಣೋ. ಹೌದು, ಸರಿ ಊಟ ಮಾಡ್ತಿದ್ದೆ ತಾನೆ? ತೆಳ್ಳಗಾಗ್ಬಿಟ್ಟಿದೆಯಲ್ಲಕ್ಕ. ಏನು ಅಮ್ಮ ಖರ್ಚಿಗೆ ಕಾಸು ಕೊಡ್ಲಿಲ್ವಾ? ನನಕ್ಕ ತಮ್ಮನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೆ. ಆಹಾಹಾಹಾ. ಏಯ್, ಸ್ಕೂಲ್ ವ್ಯಾನ್ ಬಂತು, ಹೊರಡಿ. ಬಾಯ್ ಮಾಮ. ಬಾಯ್. ಹೇ ಬಬ್ಲು, ಆಕೆ 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 ಒಂದ್ ಚಿಕ್ಕ ಇನ್ಫಾರ್ಮೇಶನ್. ಏನು? ಈ ಕ್ರಾಸ್ ಅಲ್ಲಿ ಒಂದು ಹುಡುಗಿ ಇದ್ಲಲ್ಲ, ಇದ್ದಾಳ? ಅವಳಿಗೆ ಈಗಾಗ್ಲೇ 4 ಜನ ಲವರ್ಸು ಬದ್ಲಾಗ್ಬಿಟ್ರು. ಬೇರೆ ಯಾರಾದ್ರು? ಮಾಮ, ಪಕ್ಕದಲ್ಲಿ ಹುಡ್ಗಿರ್ ಹಾಸ್ಟೆಲ್ ಇದೆ. ಕೋತಿ ಬಂದಾಯ್ತು, ಇನ್ ಕೆಡೋದ್ರಲ್ಲಿ ಡೌಟೇ ಇಲ್ಲ. ಚಂದು, ಟಿಫನ್ ಏನ್ ರೆಡಿ ಮಾಡ್ಲಿ? ಏನಾದ್ರೂ ರೆಡಿ ಮಾಡಕ್ಕ? ಹೇ ಗರ್ಲ್ಸ್, ಪಕ್ಕದ ಮನೆಗೆ ಶೋಭಾ ಅವ್ರ ತಮ್ಮ ಬಂದಿದ್ದಾನೆ. ಹೆಸ್ರೇನೆ? ಚಂದು. ಸ್ಮಾರ್ಟ್ ಗಾಯ್, ರಫ್ ಲುಕ್, 6 feet height, no girlfriends. ಅಯ್ಯೋ, ಹೈದರಾಬಾದ್ ರೌಡಿ. ರೌಡಿನ? ಯಾರೇ? ನೋಡ್ಬೇಡ ನೋಡ್ಬೇಡ, ಅಲ್ಲಿ ಟೇಬಲ್ ಮೇಲೆ ಕೂತಿದ್ದಾನಲ್ಲ ಅವನೇ. ಇವನು ಬೆಂಗಳೂರಿಗೆ ಯಾಕೆ ಬಂದ? ನಮ್ ಕಾಲೇಜಲ್ಲಿ ಕೋ ಸ್ಟೂಡೆಂಟ್ ನ ಸಾಯಿಸೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಿರ್ಬೇಕು. Oh muchikita, oh muchikita, oh muchikita. Hey, are you fresher? Hey, ಈ ಕಾಲೇಜಿಗೆ ಎಂಟರ್ ಆಗೋದಕ್ಕಿಂತ ಮುಂಚೆ ಈ ಗ್ರೇಟ್ ಕ್ಲಿಂಟನ್ ಅನ್ನ ಮೀಟ್ ಮಾಡಿ ಪರ್ಮಿಷನ್ ತಗೋಬೇಕು ಅಂತ ಗೊತ್ತಾಗಲ್ವಾ? ಡಾರ್ಲಿಂಗ್, ಇವನಿಗೆ ನಾವು ಏನ್ ಪನಿಷ್ಮೆಂಟ್ ಕೊಡೋಣ? ಬಿಸಿಲಲ್ಲಿ ನಿಲ್ಸಿ ಬಸ್ಗೆ ಹೊಡ್ಸೋಣ, ಇಲ್ಲ ಶರ್ಟ್ ಪ್ಯಾಂಟ್ ಬಿಚ್ಚಿ ನೇಕೆಡ್ ಆಗಿ ಕಾಲೇಜ್ ತುಂಬಾ ರೌಂಡ್ ಹೊಡ್ಸೋಣ? ಹಾ, ಹುಚ್ಚ ಸಿನಿಮಾ ಕಿಚ ತರ ತಲೆ ಬಳಸ್ಬಿಡೋಣ. That's fine, I think. Hey, come on, man. Come on. Do it. Do it. ಅಲ್ಲಿ ನೋಡ್ದ್ಯಾ? ಅಂದ್ರೆ ಆ ರೌಡಿ ನಮ್ ಕ್ಲಿಂಟನ್ ನ ಸಾಯಿಸೋದಕ್ ಬಂದಿದ್ದಾನೆ ಅಂತ ಆಯ್ತು. ಚಂದು ಹತ್ರ ಇವೆಲ್ಲ ಆಟ ಆಡ್ಕೊಂಬೇಡ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಿಷ್ಟು ಬೇಸರ ಮಾಡ್ಕೋತೀಯ ಗುರು? ನೋಡ್ದ್ಯಾ ಎಷ್ಟು ಬೇಗ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ, ಐ ಹೇಟ್ ಯು. Good morning, students. Good morning. Dear students, today let's talk about economics.
ಇವ್ನ್ ರೌಡಿ ಸ್ಟೂಡೆಂಟಾ? India is not a failed state, but it is a failing state with corrosive problems, distribution of income and expenses. That growth rate comes at the government level. ಪೂಜಾರ ತಗೊಳ್ಳಿ. ಬರ್ತೀನಿ. ಇಟ್ಸ್ ಓಕೆ, ಥ್ಯಾಂಕ್ಸ್ ಅಣ್ಣ. ನೋಡ್ಕೊಂಡು ಹೋಗಿ. ಆ ಎನಿ ಪ್ರಾಬ್ಲಮ್? ಇಲ್ಲ. ಮತ್ತೆ ಯಾಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಅವತ್ತು ನೋಡಿದ್ರೆ ಕ್ಲಾಸ್ ರೂಮಲ್ಲಿ ನನ್ನ ನೋಡಿ ಮುಖಕ್ಕೆ ಮುಖ ಅಡ್ಡಾಡ್ಕೊಂಡ್ರಿ. ಇವತ್ತು ನೋಡಿದ್ರೆ ಈ ಪಿಲ್ಲರಿಂದ ಬಚ್ಚಿಟ್ಕೊಂಡಿದ್ದೀರಾ. ಅಯ್ಯೋ ಓಕೆ? ಅದು ನಿಮ್ಮನ್ನ ನೋಡಿದ್ರೆ ನೋಡಿದ್ರೆ ಅದು ಏನಿಲ್ಲ. ಶೋ ಎಕ್ಸ್ಕ್ಯೂಸ್ ಮೀ, ನೀವೇನು ತಿಳ್ಕೊಳ್ದೆ ಹೋದ್ರೆ ಒಂದು ಮಾತು ಕೇಳ. ನೀವು ರೌಡಿ ಅಲ್ವಾ? ರೌಡಿನ? ಅದೇ ಹೈದರಾಬಾದಲ್ಲಿ ಗಲಾಟೆ. ಅದೇ ಅನ್ಕೊಂಡೆ, ಎಲ್ಲ ನೋಡಿ ಫೇಸ್ ಕಟ್ಟು ಅಂತ. ರೌಡಿ ಅಲ್ಲ, ಅವ್ರು ನನ್ನ ಫ್ರೆಂಡ್ ಕೈಕಾಲು ಮುರಿದಿದ್ರು, ಅದಕ್ಕೆ ನಾನು ಅವ್ರಿಗೆ ಹೊಡೆದೆ ಅಷ್ಟೇ. ತಪ್ಪ? ಇಲ್ಲ. ನನಗೆ ಕೈ ಎತ್ತಿ ಶಿಕ್ಷೆ ಕೊಡೋಕ್ಕೂ ಗೊತ್ತು, ಕೈ ಮುಗಿದು ಗೌರವ ಕೊಡೋಕ್ಕೂ ಗೊತ್ತು, ಕೈ ಸೇರಿಸಿ ಸ್ನೇಹ ಬೆಳೆಸೋಕ್ಕೂ ಗೊತ್ತು. ಅದೆಲ್ರಿಗೂ ಅರ್ಥ ಆಗಲ್ಲ. ನನಗೆ ಅರ್ಥ ಆಯ್ತು. ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀರಾ? ಸ್ನೇಹ ಬೆಳೆಸ್ಬೇಕು ಅಂತ ಇದ್ದೀನಿ, ಕೈ ಜೋಡಿಸ್ತೀರಾ? ಐ ಆಮ್ ವಿದ್ಯಾ. ಚಂದು. What? ಯಾ! ಸಾರಿ. ಇಟ್ಸ್ ಓಕೆ. ವಿದ್ಯಾ, ಹಾಯ್ ಮಹೇಶ್. ಶಾಲ್ ವಿ ಗೋ? ಜಸ್ಟ್ ಎ ಮಿನಿಟ್. ಬಾಯ್ ಚಂದು. ವಿದ್ಯಾ, ಯಾರದು? ಅವರು ನನಗೆ ತುಂಬಾ ಬೇಕಾದವರು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಊರಲ್ಲಿ ನನಗೆ ಅಂತ ಇರೋ ಒಂದೇ ಒಂದು ಜೀವ. ರಿಯಲಿ ಹಿ ಇಸ್ ಎವ್ರಿಥಿಂಗ್ ಟು ಮೀ. ಓಕೆ ಬಾಯ್. ಯು ಆರ್ ಲೇಟ್. ಲೆಟ್ಸ್ ಗೋ. Darling, please. ಯಾರು? ಓ ಇವನಾ?
ವಿದ್ಯಾನ್ ಲವರ್ ಇರ್ಬೇಕಣ. ಆಗಾಗ ಕಾಲೇಜಿಗೆ ಡ್ರಾಪ್ ಮಾಡ್ತಾನೆ, ಪಿಕಪ್ ಮಾಡ್ತಾನೆ, ಫಿಲ್ಮಿಗೆ ಒಟ್ಟಿ ಹೋಗ್ತಾರೆ ಕಣ. ನೈಟ್ ಟೈಮ್ಲಿ ಹಾಸ್ಟೆಲ್ಗೂ ಡ್ರಾಪ್ ಮಾಡ್ತಾನೆ. ಅವಳೇನ್ ಹೇಳಿದ್ಲು ಅಂತ ಟೆನ್ಷನ್ ಆಗಿದ್ಯಾ? ನಂಗ್ ಬೇಕಾದವ್ರು ಅಂತ ಹೇಳಿದ್ರು, ಲವರ್ ಅಂತೇನೋ ಹೇಳಿಲ್ವಲ್ಲ. ಹಾಗೇನ್ ಹೇಳಲಿಲ್ಲ. ಆದ್ರೆ ಈ ಊರಲ್ಲಿ ನನಗೇಂತ ಇರೋದು ಒಂದೇ ಒಂದು ಜೀವ ಅನ್ಲಲ್ಲ, ಅದರ ಅರ್ಥ ಏನು? ಇವಾಗ ನೀನು ಊರ್ ಬಿಟ್ಟು ಬಂದಿದ್ಯಾ, ನಿನಗೆ ಅಂತ ಇಲ್ಲಿರೋ ಜೀವ ನಾವೇ ತಾನೆ, ಹಂಗೆ ಅವಳಿಗೂ ಇರ್ಬೋದು. ಆದ್ರೂ ಅವಳು ನನ್ ಮುಂದೆ ಈ ಮಾತು ಹೇಳ್ಬಾರ್ದಿತ್ತಲ್ವಾ? ನೀನ್ ಲವ್ ಮಾಡ್ತಿ ಅಂತ ಗೊತ್ತಾಗಿದ್ದಿದ್ರೆ ಅವಳು ಹೇಳ್ತಾ ಇರ್ಲಿಲ್ವೇನೋ? ಈಗೇನ್ ಮಾಡೋದು? ಅಯ್ಯೋ, ಅದನ್ನು ನಾವೇ ಹೇಳ್ಬೇಕಾ? ಸೀದಾ ಅವಳ ಹತ್ರ ಹೋಗು. ಬೆಳಗ್ಗೆ ನಿನ್ ಜೊತೆ ಇದ್ದಿದ್ದ ಹುಡ್ಗ ಬೇರೆ ಯಾವ್ದೋ ಹುಡ್ಗಿ ಜೊತೆ ಹೋಗ್ತಾ ಇದ್ದಾನೆ ಅಂತ ಬಿಟ್ಟು ಬಿಟ್ರೆ ಅವನು ಅವಳ ಲವರ್ ಆಗಿದ್ರೆ ಅವಳಿಗೆ ಕೋಪ ಬರುತ್ತೆ. ಕೋಪ ಬಂದ್ರೆ ಅವನು ಗೆಟ್ ಔಟು, ನೀನು ಗೆಟ್ ಇನ್ನು. ಅಷ್ಟು ಸಿಂಪಲ್ಲ. ಹಾಗಾದ್ರೆ ನಾಳೆನೇ ಹೋಗಿಡ್ತೀನಿ ಫಿಟ್ಟಿಂಗ್. ನಾಳೆ ಅಂತೆ ನಾಳೆ, ಇವತ್ತೇ ಹಾಸ್ಟೆಲ್ಗೆ ಹೋಗಿ ಹೇಳು, ಇಲ್ಲ ಅಂದ್ರೆ ಯಾವನು ಬಂದು ಹಾರಿಸ್ಕೊಂಡು ಹೊಟ್ಟೋಗ್ತಾನೆ. ವಾರ್ಡನ್ನು ವಾರ್ಡನ್ನ ಹೀಗ್ ಪಟ್ಟಾಯಿಸ್ಬೋದು. Hey, who is that? ಎಕ್ಸ್ಕ್ಯೂಸ್ ಮೀ, Yes. ಮೇರಿ ಆಂಟಿ ಅವ್ರನ್ನ ನೋಡ್ಬೇಕಿತ್ತು. ಯಾಕೆ? ಒಳಗಡೆ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರು ನೋಡ್ಬೇಕು ಅದಕ್ಕೆ. No. Visiting hours ಅಲ್ಲಿ ಬಾಣಿ. ಅದನ್ನ ಕೇಳಕ್ಕೆ ನೀವ್ಯಾರು? ನಾನೇನಾ? ವಾರ್ಡನ್ ಓನ್ಲಿ ಮೇರಿ. ನೋ, ಐ ಕಾಂಟ್ ಬಿಲೀವ್ ದಿಸ್. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. Oh, why? ನೀವು ಆಂಟಿ ಆಗೋಕ್ ಸಾಧ್ಯನೇ ಇಲ್ಲ. ಲುಕ್ ಎಟ್ ಯು, ಯು ಸೋ ಯಂಗ್. ಐ ಆಮ್ ಸಾರಿ. ನೀವು ಮೇರಿ ಅಂತ ಗೊತ್ತಿದ್ದಿದ್ರೆ ನಾನು ಆಂಟಿ ಅನ್ನೋ ಪದನ ಯೂಸ್ ಮಾಡ್ತಾನೆ ಇರಲಿಲ್ಲ. Is it? ಆಫ್ ಕೋರ್ಸ್. ಏನ್ ಅಂದ, ಏನ್ ಚಂದ. ಕರೆಕ್ಟಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಏಜು 16? No, no. 18. ಏಯ್, ಸುಳ್ಳು ಹೇಳ್ತಾ ಇದ್ದೀರಾ ನೀವು. 16. ಸರಿ, ನಿಜ ಹೇಳಿದೀನಿ. 17.5. ಅದೇ ಅನ್ಕೊಂಡೆ ನಾನು. ಹಾಗಾದ್ರೆ ನೀನ್ ನನ್ಕಿನ್ನ ಚಿಕ್ಕವಳು. ನೀನೇನಂತ ಕರೀಲಿ? ಎಂದ ಭಾಷೆಲಿ ചേച്ചി ಕರೆಯೋ. ಚೇಚಿ. ചേട്ടാ. ಚೇಚಿ. ಇನ್ಮೇಲೆ ಯಾರಿಗೂ ನಿನ್ನ ಆಂಟಿ ಅಂತ ಕರೆಯಕ್ ಬಿಡಬೇಡ. ನಂಗೆ ಫೀಲ್ ಆಗುತ್ತೆ. ಇಟ್ಸ್ ಅನ್ ಇನ್ಸಲ್ಟ್ ಟು ಮೀ, ಯು ನೋ. ಇದು ನಿನ್ನ ದೊಡ್ಡದನ. ಚೇಚಿ, ನಾನು ಒಳಗಡೆ ಹೋಗ್ಬೋದಾ? ವೈ ನಾಟ್? ಧಾರಾಳ ಹೋಗಬಹುದು. ಥ್ಯಾಂಕ್ ಯು ಚೇಚಿ. ಓಕೆ ಓಕೆ. ನೋಡಿ ಆಂಟಿ. ಡೋಂಟ್ ಕಾಲ್ ಮಿ ಆಂಟಿ, ಕಾಲ್ ಮಿ ಸಿಸ್ಟರ್. ಹಾಯ್ ಹ್ಯಾಂಡ್ಸಮ್. Hi Salman, I love you. I love you so much. I love you Salman. I love you so much. Huh? Hi, ये दिल दीवाना. Yes. Hey, ಏನ್ರಿ ಇದೆಲ್ಲ? ನನ್ ರೂಮಲ್ಲಿ ಅಂಗಡಿ ಓಪನ್ ಮಾಡಿದ್ದೀರಾ? ವಾರ್ಡನ್ ಬಂದ್ಬಿಟ್ರೆ ಏನ್ರಿ ಹೇಳೋದು? ನಿನ್ ರೂಮಿಗೆ ವಾರ್ಡನ್ ಬಂದ್ ಚೆಕ್ ಮಾಡಲ್ಲ, ಅದಕ್ಕೆ ನಾವ್ ಈ ರೂಮಿಗೆ ಬಂದ್ವಿ. ಸರಿ ಸರಿ, ಬೇಗ ಬೇಗ ಮುಗಿಸಿ ಜಾಗ ಖಾಲಿ ಮಾಡಿ. Come on, you try a sip. ಚಿಚಿ, At least taste the chicken. ಚಿಕನ್? Huh? ನೋ. ದೇವರ ಸೃಷ್ಟಿಲಿ ನಮಗೋಸ್ಕರನೇ ತರಕಾರಿ, ಸೊಪ್ಪು, ಹಣ್ಣು, ಹಂಪ್ಲು ಎಲ್ಲ ಕೊಟ್ಟಿರ್ಬೇಕಾದ್ರೆ ಒಂದು ಪ್ರಾಣಿನ ಕೊಂದು ಅದನ್ನ ತಿಂದು ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದನ್ನು ನಮ್ ತರ ಜೀವ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಹಾಯ್ ಚಂದು. ಹಾಯ್. Diya, please. Come on, We go to your room. ಹಾಯ್. ಚಂದು, ನೀನು ಇಷ್ಟೊತ್ತಲ್ಲಿ? ಪರ್ಮಿಷನ್ ತಗೊಂಡಿದ್ದೀನಿ. ಯಾಕೆ? ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನದು? ಅದು ನಿನ್ ಫ್ರೆಂಡು, ಅದೇ ಬೆಳಿಗ್ಗೆ ಬಂದು ಕಾಲೇಜಲ್ಲಿ ಪಿಕಪ್ ಮಾಡ್ತಾನಲ್ಲ, ಅವನು ಸಂಜೆ ಯಾರ ಜೊತೆನೋ ಅಂದ್ರೆ ಒಂದು ಹುಡುಗಿ ಜೊತೆ ರೆಸ್ಟೋರೆಂಟ್ ಅಲ್ಲಿ ನೋಡಿದೆ.
ನೀನು ಯಾರ ಜೊತೆ ಹೋಗಿದ್ದೆ? ನಾನು ಯಾರ ಜೊತೆ ಹೋಗಿದ್ದೆ? ನಾನು ಒಬ್ನೇ ಹೋಗಿದ್ದೆ. ಅಲ್ಲೊಂದು ಹುಡುಗಿ ಜೊತೆ ನೋಡಿದೆ ಅವನ್ನ. ನಿನಗ್ ಮೋಸ ಮಾಡ್ತಾ ಇದ್ದ ನನ್ನ ಕೋಪಕ್ಕೆ ಒಂದು ಬೋರ್ಸೋಣ ಅಂತ ಇದ್ದೆ. ಯಾಕೆ ಅಂತ ಅವನು ಇನ್ನೊಂದು ಹುಡುಗಿ ಜೊತೆ ಇದ್ರೆ ನನಗ್ ದ್ರೋಹ ಮಾಡ್ದಾಗ, ಮತ್ತೆ ನನ್ನ ಲವ್ವರು ಇನ್ನೊಬ್ಳ ಜೊತೆ ಹೋದ್ರೆ ಅದು ದ್ರೋಹನೇ. ಅದೇ ನಮ್ಮಣ್ಣ ಅವನ್ ಲವರ್ ಜೊತೆ ಹೋದ್ರೆ ಅದು ದ್ರೋಹ ಏನೂ ಅಲ್ವಲ್ಲ? ಅಣ್ಣ? ಹೌದು, ನನ್ ಕಸಿನ್ ಬ್ರದರ್. ಈ ಊರಲ್ಲೇ ಫ್ಲಾಟ್ ಅಲ್ಲಿದ್ದು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಬ್ರದರ್? ಹಾ. ಭಾಯ್ ಸಾಬ್, ಅನ್ನಗಾರರು, ಅನ್ನೆ, ಚೇಟನ್. ಬಾಯ್. ಏನಾಗಿದೆ ಇವತ್ತಿಗೆ? ಏನಿದು? ಚಿಕನ್. ಚಿಕನ್. ದೇವರ ಸೃಷ್ಟಿಯಲ್ಲಿ ನಮಗೋಸ್ಕರ ತರಕಾರಿ, ಸೊಪ್ಪು, ಹಣ್ಣು ಹಂಪಲು ಎಲ್ಲ ಕೊಟ್ಟಿರ್ಬೇಕಾರೆ ಒಂದು ಪ್ರಾಣಿನ ಕೊಂದು ತಿಂದು ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದು ನಮ್ಮ ಥರ ಜೀವ ಅಲ್ವಾ? ಆಮ್ ಅ ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಲೇ, ಇದ್ ನೀನ್ ಹೇಳ್ತಾ ಇರೋ ಮಾತಾ? ನನಗೆ ಅರ್ಥ ಆಗ್ಲಿಲ್ಲ. ನಮ್ಗಂತೂ ಅರ್ಥ ಆಯ್ತು. Jennifer, take this love letter, please. ನೋ ವೇಕೆನ್ಸಿ. ಅಟ್ಲೀಸ್ಟ್ ನಿಮ್ಮ ಅಕ್ಕನಿಗಾದ್ರೂ ಕೊಡು. ನೋ. ಹೋಗ್ಲಿ ನಿಮ್ಮ ಅಮ್ಮನಿಗಾದ್ರೂ ಕೊಡು. ಹೇ, ನಿಮ್ಮ ಪಕ್ಕದ ಮನೆ ಆಂಟಿಗಾದ್ರೂ ಕೊಡು. ನೀನ್ ಬದಲಾಗಲ್ಲ ಕಣ. ಏನು ಮಾತಾಡು? ಏನು ನಿಂದೇನು?
ಹುಡುಗಿ ಬೇಕಾ ನಿಗೆ ಹುಡುಗಿ ಬೇಕಾ ರೇಗಿಸ್ತ್ಯಾ ಇಲ್ಲ ಬಾ 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 ರೇಕ್ಸ್ 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 ಬಾಬಾ ಬಾಬಾ ಮುಟ್ಟ ಮುಟ್ಟ ಕೈ ಹಾಕು ಮುಟ್ಟ ಮುಟ್ಟ ಧೈರ್ಯ ಇಲ್ಲ ಈಗ ಬಿಟ್ಟು ಧೈರ್ಯ ಇಲ್ಲ ಮುಟ್ಟ ಮುಟ್ಟು ಧೈರ್ಯ ಇಲ್ಲ ಹೇಳ್ಬಿಡ ಧೈರ್ಯ ಬಂದ್ಬಿಡುತ್ತಾ ಧೈರ್ಯ ಬಂದ್ಬಿಡುತ್ತಾ